ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ISK ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ 2024 ಇಂದ ಪೋಸ್ಟ್ಗಳು ಬಿಟ್ಟಿದ್ದಾವೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು ಪೋಸ್ಟ್ ನೇಮ್ ಏನಂತಂದ್ರೆ 10+2 ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ 52ನೇ ಸ್ಕೀಮ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟು ಅಂತಂದ್ರೆ ನೋಟ್ ಸ್ಪೆಸಿಫೈಡ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂತಂದ್ರೆ ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಂತ ಹೇಳಿಲ್ಲ. ಅವರು ನಮ್ಮ ಅರ್ಹತೆಗೆ ಚೆಕ್ ಮಾಡಿ ಇಂಟರ್ವ್ಯೂ ಮುಖಾಂತರ ನೋಡಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ತಾರೆ ಫ್ರೆಂಡ್ಸ್. ಈ ಜಾಬ್ ಲೊಕೇಶನ್ ಏನಂತಂದ್ರೆ ಆಲ್ ಇಂಡಿಯಾ ಇರುತ್ತೆ ಫ್ರೆಂಡ್ಸ್. ಅಂತಂದ್ರೆ ಈ ಏರಿಯಾ ಅಂತಾನೆ ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ ಫ್ರೆಂಡ್ಸ್. ಕ್ವಾಲಿಫಿಕೇಶನ್ ಏನ್ ಬೇಕು ಅಂತಂದ್ರೆ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿರ್ಬೇಕು ಫ್ರೆಂಡ್ಸ್. ಸ್ಯಾಲ್ರಿ ಆಸ್ ಪರ್ ಇಂಡಿಯನ್ ಆರ್ಮಿ ನಾರ್ಮ್ಸ್ ಅಂತಂದ್ರೆ ಆಲ್ರೆಡಿ ಇಂಡಿಯನ್ ಆರ್ಮಿ ಲಿಸ್ಟ್ ನಲ್ಲಿ ಯಾರ್ಯಾರಿಗೆ ಯಾವ್ಯಾವ ಜಾಬ್ಗೆ ಇಂತಿಷ್ಟು ಸ್ಯಾಲ್ರಿ ಅಂತ ಸ್ಪೆಸಿಫೈಡ್ ಆಗಿರುತ್ತೆ ಫ್ರೆಂಡ್ಸ್. ಆ ವರ್ಕ್ಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿಯನ್ನ ಅವರು ನೀಡ್ತಾರೆ. ಸೊ ಇಲ್ಲಿ ಏಜ್ ಲಿಮಿಟ್ ನೀವು ನೋಡ್ಬೇಕಾದ್ರೆ 18ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇರಬೇಕು. ಸೆಲೆಕ್ಷನ್ ಪ್ರೊಸೆಸ್ ಅಂತಂದ್ರೆ ಫಸ್ಟ್ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ರಿಟರ್ನ್ ಎಕ್ಸಾಮ್ ಬರ್ದಾದ ನಂತರ ಪಾಸ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ಇಂಟರ್ವ್ಯೂ ತಗೋತಾರೆ. ಇಂಟರ್ವ್ಯೂ ಮುಖಾಂತರ ನಿಮ್ಗೆ ಸೆಲೆಕ್ಷನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಈ ಅಪ್ಲಿಕೇಶನ್ 13/5/2024 ಅಂತಂದ್ರೆ ಇವತ್ತು ಈ ಅಪ್ಲಿಕೇಶನ್ ಬಿಡ್ತಾ ಇದೆ ಫ್ರೆಂಡ್ಸ್. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅಂತಂದ್ರೆ 13 ಜೂನ್ ಅಂತಂದ್ರೆ ನೆಕ್ಸ್ಟ್ ಮಂತ್, ಒಂದು ತಿಂಗಳು ಟೈಮ್ ಇದೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಆನ್ಲೈನ್ ಮುಖಾಂತರ ನೀವು ಈ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಈ ಅಪ್ಲಿಕೇಶನ್ ನಲ್ಲಿ ಈ ಲಿಂಕ್ ಅನ್ನ ಬಿಟ್ಟಿರ್ತೀವಿ ಫ್ರೆಂಡ್ಸ್. ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಕೂಡ ಈ ಲಿಂಕ್ ಇದೆ ಫ್ರೆಂಡ್ಸ್. ನೀವು ಹೋಗಿ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಸೊ ಯಾರ್ಯಾರು ಅರ್ಹರಿದ್ದೀರಾ, ಯಾರ್ಯಾರಿಗೆ ಈ ಜಾಬ್ ವೇಕೆನ್ಸಿಯನ್ನು ಅಪ್ಲೈ ಮಾಡ್ಬೇಕಂತ ಇಷ್ಟ ಇದೆ, ಅಪ್ಲೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.